ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಮಧುಗಿರಿ ತಾಲೂಕು ಬಸವನಹಳ್ಳಿ ವಲಯದ ನೇರಳೆಕೆರೆ ಕಾರ್ಯಕ್ಷೇತ್ರದಲ್ಲಿ ವೀರಾಪುರ ಗ್ರಾಮದ ಕೆರೆ ನಾಮಫಲಕ ಅನಾವರಣ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ನಾಮಫಲಕ ಅನಾವರಣ ಮತ್ತು ಉದ್ಘಾಟನೆಯನ್ನು ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಜನ ಜಾಗೃತಿ ಅಧ್ಯಕ್ಷರು ಹಾಗೂ ಲಾಲಪೇಟೆ ಮಂಜುನಾಥ್ ಮತ್ತು ಎಂಜೆ ಶ್ರೀನಿವಾಸ ಮೂರ್ತಿ ಗಣ್ಯರೊಟ್ಟಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮಾನ್ಯ ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಅವರು ಗ್ರಾಮಸ್ಥರಿಗೆ ಕೆರೆ ಹಸ್ತಾಂತರಿಸಿ ಶುಭ ಕೋರಿದರು. ಸದಸ್ಯರು ಅವರು ಜಾತಿಯ ಪಾರ್ಟಿ ಯಾವುದೂ ನೋಡಲ್ಲ. ಇದರಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಸುಮಾರು ಜನ ಈ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಂಡಿದ್ದಾರೆ, ಕ್ರಿಶ್ಚಿಯನ್ಸ್ಗಳು ತಾನಿದ್ದಾರೆ. ಅವ್ರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ. ಒಂದು ಆರ್ಥಿಕವಾಗಿ ಯಾರು ವಂಚಿತರಾಗಿದ್ದಾರೆ, ಅವರು ಯಾರು ಆರ್ಥಿಕವಾಗಿ ಸದೃಢರಾಗೋದಕ್ಕೆ ಸಾಧ್ಯ ಇಲ್ಲ, ಆ ತರದ ವ್ಯಕ್ತಿಗಳು ಅವ್ರಿಗೆ ಯಾರಿಗೆ ಇಷ್ಟ ಇದ್ರು ಈ ಒಂದು ಸಂಘದಲ್ಲಿ ಸದಸ್ಯರಾಗ್ಬೋದು. ಆ ಸದಸ್ಯರಿಗೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಸಾಲ ನೀಡ್ತಕ್ಕಂಥದ್ದು. ಈ ಒಂದು ನೀವು ಎಲ್ಲ ಸಾಲಗಳು ತಗೊಂಡಿದ್ರೆ ನಿಮ್ಮ ಸಾಲಗಳಿಗೆ ಯಾರಾದ್ರೂ ಶ್ಯೂರಿಟಿ ಯಾರಂತ ಅವ್ರಿಗೆ ಗೊತ್ತಾ? ಮಹಿಳೆಯರಿಗೆ ನೀವು ತಗೊಂಡಂತ ಸಾಲಗಳಿಗೆ ಶ್ಯೂರಿಟಿ ಕೊಟ್ಟಿದ್ದಾರೆ ಯಾರು ಅಂತ ಗೊತ್ತಾ? ವೀರೇಂದ್ರ ಇದ್ದಾರೆ. ನಾವೊಂದು ಬ್ಯಾಂಕಲ್ಲಿ ಒಂದು ಲೋನ್ ತಗೊಂಡ್ರೆ ಅದಕ್ಕೆ ನಾವು ನಮ್ಮ ಮನೆ ಪತ್ರನೋ ಇಲ್ಲ ಜಮೀನು ಪತ್ರನೋ ಅಥವಾ ಒಡವೆನೋ ಒತ್ತ ಇಟ್ಟಿದ್ರೆ ಮಾತ್ರ ನಮ್ಗೆ ಲೋನ್ ಕೊಡ್ತಾರೆ. ಅದೇ ರೀತಿ ನೀವು ಯಾವುದೇ ಒಂದು ಸಾಲ ಸೌಲಭ್ಯ ತಗೊಂಡೋದಕ್ಕೆ ಅದ್ರ ಪೂಜ್ಯರು ನೀಡ್ತಾರೆ. ಅದು SBI ಬ್ಯಾಂಕಲ್ಲೇ ಸಾಲ ಕೊಡೋದು. ಅಲ್ಲಿ ನಾವು 10,000 ರೂಪಾಯಿ ಸಾಲ ತಂದು ಅಲ್ಲಿ ನಾವು ಏನಾದ್ರು ಶ್ಯೂರಿಟಿ ಕೊಟ್ಟೇನೆ ಕೊಡೋದು. ಆ ಒಂದು ಬ್ಯಾಂಕ್ಗಳಲ್ಲಿ ನಿಮ್ಗೆ ಲಕ್ಷಾಂತರ ರೂಪಾಯಿ ಯಾವ ರೀತಿ ಕೊಡ್ತಾರೆ? ಪೂಜ್ಯರು ಶ್ಯೂರಿಟಿ ಕೊಟ್ಟೆ ಕೊಡೋದು. ಶ್ಯೂರಿಟಿ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಹಣವನ್ನು ನಿಮ್ಗೆ ಸಾಲವಾಗಿ ಮಂಜೂರು ಮಾಡೋದಿಲ್ಲ. ಇದು ಒಂದು ಭಾಗ. ನೀವು ಸಾಲ ಏನ್ ತಗೊಂತೀರಾ, ನಮ್ಮ ಒಂದು ಏನು ಒಂದು 10 ರಿಂದ 15 ಜನ ಸದಸ್ಯರಿರ್ತೀರಾ, ಅದರಲ್ಲಿ ನೀವು ಸಾಲ ತಗೊಂಡ ಸಂದರ್ಭದಲ್ಲಿ ಆಗ ಒಂದು ಕಷ್ಟ ಬರ್ತದೆ. 1 ವಾರ ಕಟ್ಟಿಲ್ಲ, 2 ವಾರ ಕಟ್ಟಿಲ್ಲ, 3ನೇ ವಾರಕ್ಕೆ ಅವ್ರಿಗೆ ನಾವು ತಿಳಿ ಹೇಳ್ಬೇಕು, ಅವ್ರನ್ನ ಏನಾದ್ರು ಮಾಡಿ ಕಟ್ಸಂಗ್ ಮಾಡ್ಬೇಕು. ಯಾಕಂದ್ರೆ ಇವತ್ತು ನಿಮ್ಮ ಸಂಘದಲ್ಲಿ ಅವ್ರ ಕಷ್ಟಕ್ಕೆ ನೀಡಿರ್ತಿರೋ ದುಡ್ಡು ಅದೇ ರೀತಿ ನಾವು ಇನ್ನೊಬ್ರು ಕೊಡೋದಾಗ ಕೊಡ್ಬೇಕಲ್ವಾ? ಆದ್ರಿಂದ ಸಾಲವನ್ನು ಮರುಪಾವತಿ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ನಿಮ್ಗೆ ಇವಾಗ ಹಿಂದೆ 50,000 ರೂಪಾಯಿ ಕೊಡ್ತಿದ್ರು, ಆಮೇಲೆ ಲಕ್ಷ ಕೊಟ್ರು, 2 ಲಕ್ಷ ಕೊಟ್ರು, ಈಗ 3 ಲಕ್ಷ ರೂಪಾಯಿ. ನಿಮ್ಮ ಆರ್ಥಿಕ ಬೆಳವಣಿಗೆ ಆಗ್ತಾ ಆಗ್ತಾ ಇನ್ನೂ ಹೆಚ್ಚೆಚ್ಚು ಬೇಕು, ಅವಶ್ಯಕತೆ ಇದೆ ಅಂತೇಳಿ ಅವರ ಮನಗೊಂಡು ಈ ರೀತಿ ಹೆಚ್ಚಿಸ್ತಾ ಹೋಗಿದ್ದಾರೆ. ಬಹುಶಃ 2016ರಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಬಹಳಷ್ಟು ಕನಸುಗಳು. ಏನಂತ ಹೇಳಿದ್ರೆ, ಈ ಹಕ್ಕಿಗಳು, ಕೆರೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಬದುಕು, ಆ ಬದುಕಿಗೆ ಬೇಕಾದಂತ ವ್ಯವಸ್ಥೆಗಳು, ಅದರ ಜೊತೆಯಲ್ಲಿ ಮಹಿಳೆಯರ ಕನಸುಗಳು, ಮಹಿಳೆಯರಿಗೆ ಆಗ್ತಾ ಇರುವಂತ ಸಮಸ್ಯೆಗಳು, ಈ ವಿಚಾರವಾಗಿ ಬಹಳಷ್ಟು ಚಿಂತನೆಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು, 16ರಲ್ಲಿ ಒಂದು ವಿಪರೀತವಾದ ಬಿಸಿಲು ಸ್ಟಾರ್ಟ್ ಆಯ್ತು. ಆ ಬಿಸಿಲಿನ ಧಗೆಯನ್ನ ತಡಿಲಿಕ್ಕೆ ಸ್ಟಾರ್ಟ್ ಆಗದ ಹಾಗೆ ಒಂದಿಷ್ಟು ಕೆರೆಗಳು ಬತ್ತಿ ಹೋಗ್ತಾ ಇರುವಂತ ಸಂದರ್ಭ. ಈ ಸಂದರ್ಭದಲ್ಲಿ ನಾವು ಧಾರವಾಡದಲ್ಲಿ ಒಂದು ಪ್ರಾಯೋಗಿಕವಾಗಿ ಒಂದು ಕೆರೆಯನ್ನ ಹೂಳೆತ್ತುವಂತ ಕೆಲಸವನ್ನ ಮಾಡಿದ್ವಿ. ಆ ವರ್ಷದಲ್ಲಿ ಪ್ರಾಯೋಗಿಕವಾಗಿ ನೋಡೋಣ ಏನಾಗುತ್ತೆ, ಏನಾದ್ರೂ ಉಪಯೋಗ ಆಗ್ಬಹುದಾ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದು ಕೆರೆಯನ್ನ ಧಾರವಾಡದಲ್ಲಿ ಪ್ರಾಯೋಗಿಕವಾಗಿ ಹೂಳೆತ್ತುವಂತ ಕೆಲಸವನ್ನ ಮಾಡಿದ್ವಿ. ಆ ವರ್ಷವೇ ಸಿಕ್ಕಾಪಟ್ಟೆ ಮಳೆ ಆಯಿತು. ಮಳೆ ಆದಾಗ ಏನಾಯ್ತು ಅಂತ ಕೇಳಿದ್ರೆ, ಆ ಕೆರೆ ತುಂಬಿ ಎಲ್ಲರ ಮುಖದಲ್ಲಿ ನಗು ಅರಳಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ನೆಕ್ಸ್ಟ್ ಇದು ಬಹುಶಃ ಹೋದ ವರ್ಷ ಟಿವಿಯಲ್ಲಿ ಕೂಡ ಪುನಃ ಅದನ್ನ ರಿಪೀಟ್ ಟೆಲಿಕಾಸ್ಟ್ ಮಾಡಿದ್ರು. ಅಂತ ಹೇಳಿದ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೆರೆ ಹೂಳೆತ್ತಿದಂತ ಕೆರೆಯ ಸೊಬಗು ಅಂತ ಹೇಳಿ ಈ ಕಾರ್ಯಕ್ರಮದಿಂದ ಉತ್ತೇಜಿತರಾದಂತ ಪೂಜ್ಯ ಹೆಗಡೆಯವರು ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದರು. ಬಹುಶಃ ಕಳೆದ ಸುಮಾರು 6-8 ವರ್ಷಗಳಲ್ಲಿ ನಾವು 842 ಕೆರೆಯನ್ನ ಹೂಳೆತ್ತಿದ್ವಿ. ಬಹುಶಃ ಇದು 842ನೇ ಒಂದು ಹೆಸರಷ್ಟೇ. ಈಗ ನಮ್ಮ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಸುಮಾರು 1,000 ಕೆರೆಗೆ ಈ ವರ್ಷದಲ್ಲಿ ನಾವು ಅಡಿ ಇಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ನರಸಿಂಹಮೂರ್ತಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್, ಯೋಜನಾಧಿಕಾರಿ ಶಶಿಧರ್, ಜಿಲ್ಲಾ ಜನಜಾಗೃತಿ ಸದಸ್ಯರಾದ ರವಿಶಂಕರ್ ಮತ್ತು ಕೆ ಮಂಜುನಾಥ್, ಗ್ರಾಮ ಪಂಚಾಯತಿ ಸದಸ್ಯರಾದ ಇಂದ್ರಕುಮಾರ್,
ಕೆರೆ ಸಮಿತಿ ಅಧ್ಯಕ್ಷರಾದ ಸಿದ್ದರಾಜು, ಕೃಷಿ ಮೇಲ್ವಿಚಾರಕ ಪ್ರವೀಣ್ ಕುಮಾರ್, ವಲಯ ಮೇಲ್ವಿಚಾರಕಿ ಅಪ್ಸನಾ, ಸೇವಾ ಪ್ರತಿನಿಧಿಗಳು ಕವಿತಾ ಮತ್ತು ಜಯಲಕ್ಷ್ಮಿ, ಒಕ್ಕೂಟದ ಅಧ್ಯಕ್ಷರಾದ ಈರಣ್ಣ ಮತ್ತು ಲಕ್ಷ್ಮಮ್ಮ ಸೇರಿದಂತೆ ಊರಿನ ಗಣ್ಯರು, ಸಮಿತಿ ಸರ್ವ ಸದಸ್ಯರು, ಸಂಘದ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.